ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ತಪ್ಪದೆ ದೇವರ ವಾಕ್ಯವನ್ನು ಆಲಿಸುವ, ಪ್ರಾರ್ಥಿಸುವ ಅನೇಕ ವ್ಯಕ್ತಿಗಳಿದ್ದಾರೆ. ಎಲ್ಲರನ್ನು ಪ್ರಾರ್ಥನೆಯಲ್ಲಿ ನೆನೆಸುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ದೇವರ ಉಳಿತು ಪ್ರಕಟವಾಗಲಿ. ಎಲ್ಲರೂ ಸಂತೋಷ ಸಮಾಧಾನದಿಂದಿರಿ. ದೇವರ ಪಾಲನೆ, ಸಂರಕ್ಷಣೆ ನಮ್ಮ ಜೊತೆ ಇದೆ. ಇಂದು ಆಲಿಸುವ ವಾಕ್ಯದೊಂದಿಗೆ ನೀವು ಅನುಗ್ರಹಿಸಲ್ಪಡುತ್ತೀರಾ ಎಂಬ ಒಳ್ಳೆಯ ನಂಬಿಕೆವಿದೆ. ನೀವು ಅನುಗ್ರಹಿಸಲ್ಪಡುತ್ತಿರ ಕಾರಣ ದೇವರ ವಾಕ್ಯದೊಂದಿಗೆ ಆಗಿದೆ. ದೇವರ ಶಕ್ತಿಯನ್ನು ತಿಳಿಯುವುದು, ದೇವರ ಸಂರಕ್ಷಣೆಯ ಶಕ್ತಿ ಅನುಭವಿಸುವುದು. ಪ್ರಭುವೇ, ಈ ವಾಕ್ಯ ಆಲಿಸುವ ಎಲ್ಲರಲ್ಲಿ ಈ ವಾಕ್ಯ ಅನುಗ್ರಹವಾಗಿಸಿರಿ. ಆ ಮನೆ ಸುತ್ತಮುತ್ತ ಅನುಗ್ರಹವಾಗಲಿ. ಈ ವಾಕ್ಯ ಹೇಳಿಕೊಟ್ಟವರು, ಕಳಿಸಿಕೊಟ್ಟವರು ಇದ್ದಾರೆ. ದೇವರಿಗಾಗಿ, ದೇವರ ವಾಕ್ಯಕ್ಕಾಗಿ ಒಂದು ಬೆರಳಾದರೂ ಅಲುಗಾಡಿಸಿದರೆ ಅದು ಗೌರವವಿರುವ ವಿಷಯವಾಗಿದೆ. ದೇವರಿಗಾಗಿ ನಿಲ್ಲುವವನಿಗಾಗಿ ದೇವರು ನಿಲ್ಲುತ್ತಾರೆ ಎಂಬುದು ಸತ್ಯವಾದ ಮಾತಾಗಿದೆ. ಅವರು ಎಲ್ಲಿಯೂ ಕುಗ್ಗಿ ಹೋಗುವುದಿಲ್ಲ, ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ, ಮೋಸಗೊಳ್ಳುವುದಿಲ್ಲ. ಕಾರಣ ಅವರನ್ನು ಸಂರಕ್ಷಿಸುವ ದೇವರಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಸ್ವೀಕರಿಸುವವರನ್ನು ಮರೆಯದ ದೇವರಿದ್ದಾರೆ. ಇಂದಿನ ವಾಕ್ಯ 1 ಅರಸು 19ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರನ ದೂತನು 2ನೆಯ ಸಾರಿ ಬಂದು ಅವನನ್ನು ತಟ್ಟಿ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿದನು. ಪ್ರಿಯರೇ, ನಾವೆಲ್ಲ ನಿದ್ರಿಸುವಾಗ ನಮ್ಮ ಆತ್ಮೀಯರು ನಮ್ಮನ್ನು ತಟ್ಟಿ ಎಬ್ಬಿಸುವ ರೀತಿಯಾಗಿದೆ ಎಲಿಯ ಪ್ರವಾದಿಯನ್ನು ದೇವರ ದೂತನು ತಟ್ಟಿ ಎಬ್ಬಿಸಿದು. ಈ ವಾಕ್ಯ ನೀವು ಆಲಿಸುತ್ತಿದ್ದರೆ, ಅದನ್ನು ವಿಶ್ವಾಸಿಸುತ್ತಿದ್ದರೆ ಒಂದು ಕಾರ್ಯ ಹೇಳಲೇ, ಅದು ದೇವದೂತರು ನಮ್ಮನ್ನು ತಟ್ಟಿ ಎಬ್ಬಿಸಿ ನಮ್ಮನ್ನು ಕೇಳಿಸುವುದಾಗಿದೆ. ಈ ವಾಕ್ಯ ಯಾವುದೇ ಸಮಯದಲ್ಲಿ ಆಗಿರಲಿ ಆಲಿಸಿದ್ದು ಅದು ದೇವರ ದೂತನು ತಟ್ಟಿ ಎಬ್ಬಿಸಿದ್ದಾಗಿದೆ. ನೀವು ಡೈರೆಕ್ಟ್ ಆಗಿ ನೋಡಿಲ್ಲವಾದರೂ ನಿಮಗೆ ವಾಕ್ಯ ಆಲಿಸಲು ಆಸೆ ಉಂಟಾಗಿದ್ದು ಅದಕ್ಕಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯ ನಮ್ಮ ಜೀವನದಲ್ಲಿ ಅತ್ಯವಶ್ಯಕತೆಯಾಗಿದೆ. ನಮ್ಮ ಜೀವನ ದೈವಿಕ ಸಂರಕ್ಷಣೆಯಲ್ಲಿ ಮುಂದೆ ಸಾಗಲು, ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಿ ಮುಂದೆ ಸಾಗಲು ಈ ವಾಕ್ಯ ನೀವು ಭುಜಿಸಬೇಕು. ನಾವು ವಾಕ್ಯವನ್ನು ಧ್ಯಾನಿಸಬೇಕು. ಜೀವನ ಕಷ್ಟಕರವಾಗದೇ ಇರಲು ಹೇಗೆ ಎಲ್ಲ ಜೀವಿಸಿದರೆ ಸಾಲದು, ವಿಜಯ ಹೊಂದಿ ಮುಂದೆ ಸಾಗಬೇಕು. ಹಲ್ಲೆಲೂಯಾ. ಅನುಗ್ರಹದಿಂದ ಜೀವಿಸಬೇಕು. ಅದಲ್ಲವೇ ನಮ್ಮೆಲ್ಲರ ಆಸೆ. ಎಲಿಯನಿಗೆ ಕೊಟ್ಟಿರುವುದು ಆಹಾರವಾದರೆ ಇಂದು ನಮಗೆ ನೀಡುವುದು ಎದ್ದು ಪ್ರಾರ್ಥಿಸು ಎಂದು ಹೇಳಿ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯವನ್ನು ಆಹಾರವಾಗಿ ನೀಡುತ್ತಿದ್ದಾರೆ. ಪ್ರಿಯರೇ, ನಮಗೆ ಮುಂದೆ ಸಾಗಲು ಶಕ್ತಿ ಈ ವಾಕ್ಯವಾಗುವ ರೊಟ್ಟಿಯಲ್ಲಿದೆ. ಈ ವಾಕ್ಯವಾಗುವ ಶಕ್ತಿಯಿಂದ ನಾವು ತಲುಪುವ ಜಾಗಕ್ಕೆ ತಲುಪುತ್ತೇವೆ. ಹಲ್ಲೆಲೂಯಾ. ದೇವರ ಕೈ ಹಿಡಿದು ನಡೆಸುತ್ತಾರೆ. ನಮಗೆ ಈ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.